ನನ್ ಸಂಬಂಧಗಳೆಲ್ಲ ಇವತ್ತಿಗೆ ಸತ್ತೋಯ್ತು ಅಪ್ಪಯ್ಯ. ಅಕ್ಕ, ಮೊದ್ಲೇ ಚಳಿ ಬೇರೆ, ನೀನ್ ಈ ತರ ಮಾಡಿದ್ರೆ ನಿನ್ ಆರೋಗ್ಯ ಕೆಡುತ್ತೆ. ಮನ್ಸೇ ಕೆಟ್ಟೋಗೈತೆ. ಇನ್ ಆರೋಗ್ಯ ಸರಿ ಇದ್ರೆಷ್ಟು ಕೆಟ್ರೆಷ್ಟು. ಬೇಡ ಅಕ್ಕ, ಯಾರೋ ಒಬ್ರಿಂದ ನೋವಾಯ್ತು ಅಂತ ಮನೆ ಮಂದಿ ಮನ್ಸೆಲ್ಲ ನೋವು ಮಾಡೋದು ಸರಿಯಲ್ಲ ಅಕ್ಕ. ನನ್ ಮನ್ಸು ಕಲ್ಲಾಗದೆ, ನನ್ ಹೃದಯ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಅದಕ್ಕೆ ನನ್ ಕಣ್ಣಲ್ಲಿ ಯಾರಿಗೂ ಕಾಣಿಸ್ಬಾರ್ದು ಅಂತ ನನಗ್ ಮಾಡ್ತಾ ಇರೋದು. ಬ್ಯಾಡ ಕಣವಿ, ಹಿಂಗೆಲ್ಲ ನೆಂದು ಆರೋಗ್ಯ ಕೆಡಿಸ್ಕೊಳ್ಳೋಕ್ಕಿಂತಲೂ ಹೊತ್ತು ಮನಸ್ಸು ಅಗ್ರ ಮಾಡ್ಕೊಳ್ಳೋದೇ ಒಳ್ಳೇದು. ಅದೇ ದಯವಿಟ್ಟು ನನಗೆ ಕ್ಷಮಿಸ್ಬಿಡವಿ. ಬೇಕಾದ್ರೆ ನನ್ನ ಕಾಲಿಗೆ ಬಿದ್ದು ಮಾಡ್ಕೋತೀನಿ. ನನ್ಗೆಲ್ರೂ ಮುಂದೆ ಸುಳ್ಳು ಹೇಳೋದಕ್ಕೆ ಮನ್ಸಾಗಲಿಲ್ಲ ಕಣವಿ, ಅದಕ್ಕೆ ದಿಟ ಹೇಳ್ಬಿಟ್ಟೆ. ನಂಗೆ ಕ್ಷಮಿಸ್ಬಿಡವಿ. ಅಲ್ಲ ಕಣ ಕಾಳಿ, ಮೆಸ್ಗೆ ದಿನ ಬೆಳಗಾರೆ 106 ಜನ ಬತ್ತಿರ್ತಾರೆ. ಅದ್ರಾಗೆ ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿ ನೋಡೋರು ಇರ್ತಾರೆ. ನೀನು ಅವಳ ಜೊತೆಗೇ ಇದ್ದು ಅವಳ ಮನಸ್ಸಿಗೆ ಕುಣಿಕೆ ಹಾಕ್ಬಿಟ್ಟಲ್ಲಪ್ಪ. ಕಾಳಿನ ಅಂತ ಕೆಟ್ಟ ನನ್ನ ಮಕ್ಕಳು ಗುಂಪಿಗೆಲ್ಲ ಸೇರಿಸ್ಬೇಡ ಪುಟ್ಟಕ್ಕ. ಅವನು ಮನ್ಸನಾಗಿರೋದನ್ನೇ ಹೇಳವನೆ. ಏನ್ ಗೌಡ್ರೆ, ನೀವು ಹಿಂಗೆ ಮಾತಾಡ್ತಿರಲ್ಲ. ಇದ್ರಾಗೆ ತಪ್ಪೇನಿದೆ ಗೋಪಾಲಣ್ಣ? ಸಹನ ಬೇರೆ ಯಾರೂ ಅಲ್ವಲ್ಲ, ಅವರು ಸ್ವಂತ ಬಾವನ ಮಗಳೇ ಅಲ್ವೇ? ಬಾವನ ಮಗಳನ್ನ ಇಷ್ಟಪಡೋದ್ರಲ್ಲಿ ತಪ್ಪೇನಿದೆ? ತಿಪ್ಪೇಗೌಡ್ರೆ, ಈ ಕೆಲ್ಸನ ಮುಂಚಿನ ಕಾಳಿ ಮಾಡಿದಿದ್ರೆ ಖಂಡಿತವಾಗ್ಲೂ ನನ್ ಮನಸ್ಸಿಗೆ ಬ್ಯಾಸರ ಆಯ್ತಿರ್ಲಿಲ್ಲ. ಆದ್ರೆ ಜೊತೆಗೆ ಇದ್ದು ಸ್ನೇಹಿತನ ಕೈ ಜೋಡಿಸಿ ಈಗ ಸ್ನೇಹ ಅನ್ನೋ ಪದಕ್ಕೆ ಮಸಿ ಬೆಳೆದ್ಬಿಟ್ಟ. ತೆಪ್ಪಲ್ವೇ? ಅವೇ ನನಗೆ ನಿನ್ನ ಮ್ಯಾಕೆ ಸ್ನೇಹ ಎಷ್ಟಿದೆಯೋ ತಿರುತಿನೂ ಅಷ್ಟೇ ಇದೆ ಕಣವೆ. ಸುಮಾ, ಸ್ನೇಹಕ್ಕೂ ಪಿರಿತಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋರು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳವಿ.